Okay. Wow. What a nice year. What is this trade here? Wow. 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 Rocket throw okay. Nice. Okay. Call side entry ತಗೊಂಡಿರ್ತೀನಿ this particular ಈ ಏರಿಯಾನಲ್ಲಿ ಅಂದರೆ ವೆಜ್ ಪ್ಯಾಟರ್ನ್ ಬ್ರೇಕ್ ಆಗಿದೆ. ಸೊ ಜೊತೆಗೆ ಟ್ರಯಾಂಗಲ್ ಥರ ಕಾಣಿಸ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್. ರಿಸ್ಕ್ ತಗೊಳ್ಳೋಣ ಆರಾಮಾಗಿ. ಇದೆ ಬ್ಯಾಕಪ್ ಇದೆ, ನೋ ಪ್ರಾಬ್ಲಮ್. 100 ಪಾಯಿಂಟ್ಸ್ ಸ್ಟಾಪ್ ಹ್ಯಾರ್. 100 ಪಾಯಿಂಟ್ಸ್ವರೆಗೂ ಟಾರ್ಗೆಟು. ವಿಲ್ ಸಿ. ಓಕೆ, ಸಲ್ಲಿದೆ 5000. ಓಕೆ, ನೈಸ್ ಡನ್. 5000 ರಿಸ್ಕ್ ಇರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. 1:2 ಎಕ್ಸ್ಪೆಕ್ಟೇಷನ್. 60 50 ಪಾಯಿಂಟ್ಸ್ ಒಂದು 1:1ಗೆ ಒಂದು ಲೈನ್ನ ಡ್ರಾ ಮಾಡಿ ಇಟ್ಕೋತೀನಿ. ಟಾರ್ಗೆಟ್ ಇಸ್ 1:, ವಾಟ್ ಎವರ್ ಇಟ್ ಇಸ್ ಟಾರ್ಗೆಟ್ ಸೆಟ್ ಮಾಡೋಣ. ಓಕೆ, ಐ ಮೀನ್ ಇಲ್ಲ ಎಕ್ಸಿಟ್ ಆಗಿ ನೋ ಪ್ರಾಬ್ಲಮ್. ಓಕೆ, ಇಲ್ಲಿಂದ ರಿವರ್ಸಲ್ ಆಯ್ತು ಅಂದರೆ ಮತ್ತೆ ಏನು ಮಾಡೋದಕ್ಕಾಗಲ್ಲ, ಬೇರೆ ಪ್ಲ್ಯಾನೇ ಇಲ್ಲ ನಮ್ಮ ಹತ್ರ. ಓಕೆ, ಎಲ್ಲ ಪ್ಲ್ಯಾನ್ಗಳು ಮುಗಿದೋಯ್ತು ಕತೆ. ಸಿಟ್ ಯಾರ್ ತಗೊಂಡಿರೋ ಎಲ್ಲ ಟ್ರೇಡ್ಗಳು ರೈಟ್ ಆಗಬೇಕಂತ ಏನಿರಲ್ಲ. ಓಕೆ, ಬಟ್ ಎಲ್ಲ ಟ್ರೇಡ್ಗಳು ರಾಂಗ್ ಅಂತಲೂ ಇರಲ್ಲ. ಓಕೆ, ನೈಸ್. 2200 ಲಾಸ್. ರಿಟ್ರೇಸಿಗೆ ಬರ್ತಾ ಇದೆ, ಆರಾಮಾಗಿ ಬರಲಿ, ಇಲ್ಲಿವರೆಗೂ ಬರಲಿ, ಸಪೋರ್ಟ್ ತೊಗೊಂಡು ಹೋಗಲಿ ಅಷ್ಟೇ. ಮಾರ್ಕೆಟ್ ಈಸ್ ಇಂಟ್ರೆಸ್ಟೆಡ್ ಟು ಗೋ ಅಪ್ ಸೈಡ್ ಇದೆ. ಓಕೆ, ಬಟ್ ಸ್ಟಾಪ್ ಏನು ಗುರುದು, ಎಕ್ಸ್ಪೈರಿ ಅಲ್ವಾ ಇವತ್ತು. 50 ಪಾಯಿಂಟ್ಸು ಸಾಕಾಗ್ತಿಲ್ಲ ನೋಡಿ, 46 ಪಾಯಿಂಟ್ ಇದೆ. ಓಕೆ, 50 ಪಾಯಿಂಟ್ಸ್ವರೆಗೂ ಮಾಡೋಣ, ನೋ ಪ್ರಾಬ್ಲಮ್. ಓಕೆ, 53 ಪಾಯಿಂಟ್ಸ್ ಇದೆ. 50 ಪಾಯಿಂಟ್ಸು ಸಾಕಾಗ್ತಿಲ್ಲ ಮಾರ್ಕೆಟ್ಗೆ, ಬ್ರೀತ್ ಮಾಡೋದಕ್ಕೆ ಸಾಕಾಗ್ತಿಲ್ಲ. ಓಕೆ, ರಿಟ್ರೇಸಿಗೆ ಬರ್ತಾ ಇದೆ, ಈ ಥರ ಮಾಡ್ತಾ ಇದೆ. ಮತ್ತು ನಮ್ಮ ಲಾಸು 10,000 ಪ್ಲಸ್ ಆಗುತ್ತೆ ಮೇ ಬಿ. ಸೆಟ್ ಯಾರ್ 5000 ಪ್ಲಸ್ ಲಾಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸೆಟ್ ಯಾರ್. ಮೇಲ್ಗಡೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಕೆಳಗಡೆ ಬಂದರೆ ಕೆಳಗಡೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಮಾರ್ಕೆಟ್ಗೆ. ಏನು ಮಾಡ್ತಾ ಇದೆ ಇದು? ಓಕೆ, 2 ಮಿನಿಟ್ಸ್ ಇದೆ. ಇದೇ ಕ್ಯಾಂಡಲ್ ಇದೇ ಥರ ಕ್ಲೋಸ್ ಆಯಿತು ಅಂತಂದರೆ ಮೇ ಬಿ ವೆರಿ ನಿಯರ್ ಟು SL ಅಷ್ಟೇ. ಓಕೆ, ವಾಟ್ ಇಸ್ ದಿಸ್ ಯಾರ್? ಕ್ಯಾಂಡಲ್ ಈ ಥರ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಬಾರ್ದು ಗುರು, ಅಂದರೆ ನಮ್ಮ ಬ್ರೀತನ್ನು ಸ್ಟಾಪನ್ನು ತೊಗೊಂಡು ಹೋಗುತ್ತೆ ಮಾರ್ಕೆಟ್ ಮತ್ತೆ ಮೇಲ್ಗಡೆ, ಈ ಥರ ಇರುತ್ತೆ. ಸಿಟ್ ಕ್ಲೋಸ್ ಆಗೋದಕ್ಕೆ ಜಸ್ಟ್ ಇನ್ನೂ 1 ಮಿನಿಟ್ ಬಾಕಿ ಇದೆ. ಬೈಯಿಂಗ್ ಬರಬೇಕು. ಓಕೆ, ಈ ಥರ ಕ್ಯಾಂಡಲ್ ಇದೆ, ಇದು ಕ್ಯಾಂಡಲ್ ಟ್ರ್ಯಾಪ್ ಮಾಡ್ತೀವಿ, ಇದು ಕ್ಯಾಂಡಲ್ ಟ್ರ್ಯಾಪ್ ಮಾಡ್ತೀವಿ. ವಾಟ್ ಇಸ್ ದಿಸ್? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಎಕ್ಸ್ಪೈರಿ ಇವತ್ತು ಆ ಥರನೇ ಇರುತ್ತೆ. ಓಕೆ, ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಟ್ರೇಡ್ ಮಾಡಬೇಕು ಅಷ್ಟೇ. ಸ್ಟ್ರಾಟಜಿ. ಓಕೆ, ಇದು ಸ್ಟ್ರಾಟಜಿಗಳ ಮೇಲೆ ತೊಗೊಂಡಿದ್ದೀನಿ ಟ್ರೇಡನ್ನು. ವೆಜ್ಜು ಅಥವಾ ಟ್ರಯಾಂಗಲ್ ಅನ್ಬೋದು. ಓಕೆ, ಬ್ರೇಕ್ಔಟ್ ಆಗಿದೆ, ಇಲ್ಲಿ ಡಬಲ್ ಟಚ್ ಕನ್ಫರ್ಮೇಷನು. ಓಕೆ, ಇಲ್ಲಿ ಕೆಳಗಡೆ ಡಬಲ್ ಟಚ್ ಇದೆ, ನೋಡೋಣ ಅವನಿಗೆ. ಓಕೆ, ಏನಾಗುತ್ತೆ ಅಂತ. 1:2 ಅಂದರೆ ಎಷ್ಟಾಯಿತು? ವೆಯ್ಟ್ ಮಾಡೋಣ, SLಗೋಸ್ಕರ, ಟಾರ್ಗೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ SLಗೂ ವೆಯ್ಟ್ ಮಾಡೋಣ. ಓಕೆ, ಓಕೆ, ಬೈಯಿಂಗ್ ಬರ್ತಾ ಇಲ್ಲ ಗುರು. ನಿಫ್ಟಿನೆಲ್ಲ ಕೂಡ ಒಂಥರ ಸ್ಲೋ ಮೋಷನಲ್ಲಿ ಹೋಗ್ತಾ ಇದೆ ಮಾರ್ಕೆಟ್. ಈಗ ತೊಗೊಳ್ತಾ ಇದೆ ನೋಡಿ. ಓಕೆ, ನೈಸ್. ಓಕೆ, ಹಿಂಗೆ ಬರಬೇಕು ಬೈಯಿಂಗು. ಯಾರೋ ಆರ್ಡರ್ಸ್ ಹಾಕ್ತಾ ಇದ್ದಾರೆ, ಬಟ್ ಸೆಲ್ಲರ್ಸು ಎಳಿತಾ ಇದ್ದಾರೆ ಕೆಳಗಡೆ. ವಿಲ್ಸಿ ನೋಡೋಣ. ಓಕೆ, ಹೆವಿ ಬಯರ್ಸ್ ಬರಬೇಕಿಲ್ಲ. ಓಕೆ, ಹೆವಿ ಬಯರ್ಸ್ ಬಂದರೆ ಚೆನ್ನಾಗಿರುತ್ತೆ. ಫಸ್ಟ್ 1:1ವರೆಗೂ ಪ್ಲ್ಯಾನಿಂಗು, ಅದಾದಮೇಲೆ 1:2ವರೆಗೂ ಪ್ಲ್ಯಾನಿಂಗು. ಇವ್ರನ್ನ ಹೊಡಿಬೇಕಂದ್ರೆ ಸ್ಟ್ರಾಂಗ್ ಇರಬೇಕಲ್ವ. ಓಕೆ, ನೈಸ್. ಕ್ಯಾಂಡಲ್ ಚೆನ್ನಾಗಿ ಬರ್ತಾಯಿದೆ. ಪ್ರೀಮಿಯಮ್ ಏನು ನಿಂತೋಯ್ತಲ್ವ ಬ್ರೇಕ್ ಆಗಬೇಕು ಅವ್ರನ್ನ. ಸೊ ಎಕ್ಸ್ಪೈರ್ ಇವತ್ತು ಬ್ಯಾಂಕ್ ನಿಫ್ಟಿ ಮೇಲೆ ಕಾನ್ಫಿಡೆನ್ಸ್ ಇದೆ ನನಗೆ, ಬಟ್ ಅದೇ SL ತೊಗೋತಾ ಇದೆ. ಫಸ್ಟು ಅದು SL ತೊಗೊಂತು, ಇದು ಟ್ರೇಡ್ ಕೂಡ ಅದೇ SL ಹೊಡಿತಾ ಇದೆ. ಸಿಟ್ಟಾರ್ ಇವರೇ ಬ್ರೇಕ್ ಮಾಡಬೇಕಾಗಿತ್ತು ಇದನ್ನು. ದಿಸ್ ವಾಸ್ ನಾಟ್ ದ ರೈಟ್ ಕ್ಯಾಂಡಲ್. ಇದೇ ಟ್ರ್ಯಾಪ್ ಮಾಡಿದ ಕ್ಯಾಂಡಲ್ ನಮ್ಮನ್ನು ಆಗಲೇ ಡೌನ್ ಸೈಡ್ಗೆ. ಮೇಲೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇದೆ ಮಾರ್ಕೆಟ್ಗೆ, ಬಟ್ ನಿಫ್ಟಿ ಕೂಡ ಸಪೋರ್ಟ್ ಮಾಡ್ತಾ ಇದೆ ಆಲ್ಮೋಸ್ಟು. ಓಕೆ, ನೈಸ್. ಬೂಮ್ ಅಂತ ಹೋಗ್ಬೇಕು ನಿಫ್ಟಿ. ಎಸ್, ಹಿಂಗೆ ಬರಬೇಕು ಬಯರ್ಸು. ಅವ್ರು ನೋಡಿ ನಮ್ಮ ಸಪೋರ್ಟರ್ಸ್. ವಾವ್, ಸೀರಿಯಸ್ ಯಾರ್. 3000 ಪ್ಲಸ್ ಇಮಿಡಿಯೇಟ್, ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಯಾವ ಥರ ಮೂಮೆಂಟ್ ಆಗ್ತಿದೆ. ಓಕೆ, ಕ್ಯಾಂಡಲ್ಸು. ಓಕೆ, ಇನ್ನೇನಾದರೂ ಬೈಯಿಂಗ್ ಬಂತು ಅಂತಂದರೆ ದಡ ಟಾರ್ಗೆಟ್ ಬರುತ್ತೆ. ಓಕೆ, ಸಿ. ಓಕೆ, 4000. ಎಸ್, ಈಗ ನೋಡಿ ಜಸ್ಟ್ ಕ್ಯಾಂಡಲ್ ಕ್ಲಿಕ್ ಮಾಡಿದ್ರೆ ಸಾಕು ಪ್ರಾಫಿಟ್ ಆಗ್ತಾ ಇರುತ್ತೆ. ಕ್ಲಿಕ್ ಮಾಡಿದರೆ ಪ್ರಾಫಿಟ್ ಆಗ್ತಾ ಇರುತ್ತೆ. ಓಕೆ,
ಸಿ ಲೈವಲ್ಲಿ ನೋಡ್ತಾ ಇದ್ದೀರಾ ಆಲ್ಮೋಸ್ಟು. ಓಕೆ, ವಾಟ್ ಎ ನೈಸ್ ಯಾರ್. ವಾಟ್ ಇಸ್ ದಿಸ್ ಟ್ರೇಡ್ ಯಾರ್. ವಾಹ್ ವಾಹ್ ವಾವ್ 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 ವಾವ್, ರಾಕೆಟ್ ಥರ ಹೋಗ್ತಾ ಇದಕ್ಕೆ. ಇನ್ಮೇಲೆ ರಿವರ್ಸಲ್ ಆಗ್ಬೇಡ ಇವರು. ಆಲ್ಮೋಸ್ಟ್ ಪ್ರಾಫಿಟ್ ಬಂದಿದೆ, ಕಾಸ್ಟಲ್ಲಿ ಬಂದಿದ್ದೀರಿ. ಸಿ ದ ಪಿ ಎಲ್ ಇಯರ್. ಓಕೆ, 2800 ಪ್ಲಸ್ ತೋರಿಸ್ತಾ ಇದೆ. ಓಕೆ, ನೈಸ್ ಯಾರ್. ಓಕೆ, ವಾಟ್ ಇಸ್ ದಿಸ್, ವಾಟ್ ಇಸ್ ದಿಸ್ ಕ್ಯಾಂಡಲ್. ಒಡ್ರಿ ಒಡ್ರಿ ಹೊಡಿ ಹೊಡಿ ಮೇಲೆ ನೋಡಿ. ಓಕೆ, 1:1 ಬಂದಿದೆ ಆಲ್ಮೋಸ್ಟು. ವಾಟ್ ಇಸ್ ದಿಸ್ ಯಾರ್. ಓಕೆ, ನೈಸ್ 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 ನೈಸ್. ಓಕೆ ಓಕೆ, 10,000 ಪ್ಲಸ್ ಬರಲಿ. ಓಕೆ, ಸೆಟ್. ಜಸ್ಟ್ ಐ ವಿಲ್ ಎಕ್ಸಿಟ್ 100 ಕ್ವಾಂಟಿಟಿ. ಓಕೆ, 10,000 ಪ್ಲಸ್ ಬಂದರೆ 100 ಕ್ವಾಂಟಿಟಿ ಎಕ್ಸಿಟ್ ಆಗ್ತೀನಿ. ಓಕೆ, ಎಸ್, ಸೆಟ್ ಸೆಟ್ ಯಾರ್. ಜಸ್ಟ್ ಸ್ಪೈಕ್ ಯಾರ್, ಜಸ್ಟ್ ಸ್ಪೈಕ್. ಓಕೆ, ವಾಟ್ ಈಸ್ ದಿಸ್ ಯಾರ್. ವಾವ್, ವಾಟ್ ಈಸ್ ದಿಸ್. ಇದ್ದು ಬೇಕು, ಯಾಕಂದರೆ ಆಲ್ಮೋಸ್ಟು 90 ಪಾಯಿಂಟ್ ಕ್ಯಾಪ್ಚರ್ಡ್. ಓಕೆ, ಜಸ್ಟ್ ರಿಮೈನಿಂಗ್ ಎಷ್ಟು ಬಿಟ್ಟಿದ್ದೀನಿ ಕ್ವಾಂಟಿಟಿಗಳನ್ನು, ಜಸ್ಟ್ 30 ಕ್ವಾಂಟಿಟಿ ಬಿಟ್ಟಿದ್ದೀನಿ. ನೋ ಪ್ರಾಬ್ಲಮ್. ಓಕೆ, ಬೋತ್ ಟ್ರೇಡ್ ಏನಿದೆ ಅದು ಎಷ್ಟು ಲಾಸ್ ರಿಕವರ್ ಆಗಿ ಆಲ್ಮೋಸ್ಟ್ 4,000 ಪ್ಲಸ್ ಪ್ರಾಫಿಟಲ್ಲಿ ಬರ್ತಾಯಿದೆ. ಓಕೆ, 13,000 ಪ್ಲಸ್ ಲಾಸಿಂದ ರಿಕವರ್ ಆಗಿ 4,000 ಪ್ಲಸ್ 3,500 ಪ್ರಾಫಿಟ್. ಓಕೆ, ನೋಡೋಣ, ನೋ ಪ್ರಾಬ್ಲಮ್. ಇದನ್ನು ಕಾಸ್ಟ್ ಇಟ್ಟಲ್ಲಿ ಮಾಡ್ತೀನಿ 30 ಕ್ವಾಂಟಿಟಿನ. 90 ಅಲ್ಲ ಗುರು, ಜಸ್ಟ್ 30. ಓಕೆ, ನೋ ಪ್ರಾಬ್ಲಮ್. 1:2ವರೆಗೆ ಹೊಡೆಯಲೇಬೇಕು ನಾನೀಗ. ಓಕೆ, ಎಷ್ಟಿತ್ತು 1:2 ಅಂದರೆ. ಓಕೆ, 111 ಪಾಯಿಂಟ್ಸಾ. ನೈಸ್. ಹಂಗೆ ಇರುತ್ತೆ ಸರ್, ಹಂಗೆ ಇರುತ್ತೆ ಮಾರ್ಕೆಟಲ್ಲಿ. ಸೊ ಅದಕ್ಕೋಸ್ಕರ ವೇಟ್ ಮಾಡಬೇಕಷ್ಟೆ. ವಾಟ್ ರಿಜೆಕ್ಟೆಡ್. ರಿವರ್ಸಲ್ಲು ಬರುತ್ತೆ ಇದಕ್ಕೆ. ಬುಕ್ ಮಾಡಿಲ್ಲ ಅಂತಂದರೆ ಸೊ ರಿವರ್ಸಲ್ ಆಗಿ ಕಾಸ್ಟಲ್ಲಿ ಬಂದು ಎಕ್ಸಿಟ್ ಆದರೆ ವಾಟ್ ಇಸ್ ದ ಇದು ಏನು ಯೂಸ್ ಏನು. ಓಕೆ, ಅಟ್ಲೀಸ್ಟ್ ಒಂದು ಸ್ವಿಂಗ್ ಬರುತ್ತಲ್ವಾ, ಅವಾಗ ಮ್ಯಾಕ್ಸಿಮಮ್ ಪ್ರಾಫಿಟನ್ನು ಬುಕ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ನೋಡಿ ಈಗ 4,000 ಪ್ಲಸ್ 5,000 ಪ್ಲಸ್ ಪ್ರಾಫಿಟಿಂದ 2,900. ಓಕೆ, ಇನ್ನೂ ಹೋಗ್ತಾ ಇರುತ್ತೆ ಇದು. ಓಕೆ, ಜಸ್ಟ್ ನಾನು ಎಕ್ಸ್ಪೈರಿ ಇದ್ದಿದ್ದ ಉದ್ದೇಶಕ್ಕೋಸ್ಕರ ಕ್ವಾಂಟಿಟಿನ ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲ ಅಂತಂದರೆ ಅಷ್ಟು ಕ್ವಾಂಟಿಟಿ ಎಕ್ಸಿಟ್ ಆಗ್ಬಿಡ್ತಿದೆ. ಓಕೆ, 84 ಅಂತಂದರೆ 84 ಇಂಟು 325 ಅಂತಂದರೆ 27,000 ಪ್ಲಸ್ ಪ್ರಾಫಿಟ್ ಆಗಿಲ್ಲ, ಬಟ್ ಆಗ್ತಿತ್ತು ಹೋಲ್ಡ್ ಮಾಡಿದರೆ. ಯಾಕೆಂದರೆ ಇಲ್ಲಿ ಕಾನ್ಫಿಡೆನ್ಸ್ ಇತ್ತು ನನಗೆ ದಿಸ್ ಪರ್ಟಿಕ್ಯುಲರ್. ಕೆಳಗಡೆನೂ ಒಂದು ಸರಿ ಸ್ಟಾಪನ್ನು ಹಿಟ್ ಮಾಡ್ಕೊಂಬಂದಿತ್ತು ನಮ್ಮದು ಕೆಳಗಡೆ. ಓಕೆ, ಓವರಾಲ್ ದಿಸ್ ಟ್ರೇಡಲ್ಲಿ ಪ್ರಾಫಿಟ್ ತೋರಿಸ್ತದೆ 8,600 ಪ್ಲಸ್. ನಾನು 10Kಗೆ ಬುಕ್ ಮಾಡಿದ್ದೀನಿ. ಓಕೆ, 10Kಗೆ ಸಮ್ ಕ್ವಾಂಟಿಟಿ ಬುಕ್ ಮಾಡಿದ್ದೀನಿ, ಬಟ್ ತಿನ್ನುತ್ತೆ. ಓಕೆ, ಇದು ಏನು ಮಾಡಿದೆ ಅಂದರೆ ರಿವರ್ಸಲ್ ಆಯ್ತಲ್ವಾ, 8,800 ಈ ಥರ ತೋರಿಸ್ತಾ ಇದೆ. ನೋ ಪ್ರಾಬ್ಲಮ್. ಸೊ ಕಾಸ್ಟಲ್ಲಿ ಕ್ಲೋಸ್ ಮಾಡೋಣ. ಇಲ್ಲ ಯಾಕಂದರೆ ಈ 30 ಕ್ವಾಂಟಿಟಿನ 200ವರೆಗೂ ಹೋಲ್ಡ್ ಮಾಡೋಣ. ಓಕೆ, ಎಕ್ಸ್ಪೈರ್ ಇವತ್ತು ಬೈಯಿಂಗ್ ಬರಲಿ, ನೋಡೋಣ. ನೋಡಿ ಯಾವ ಥರ ಕ್ಯಾಂಡಲ್ ಬಂತು ನೋಡಿ. ಇದು ಒಂದೇ ಒಂದು ಕ್ಯಾಂಡಲು. ಇದೇನಾದರೂ ಇಲ್ಲಿ ಬರಲಾರ್ದು ಇಲ್ಲಿ ಬಂದಿತ್ತು ಅಂತಂದರೆ ನಮ್ಮ SL ಸಾಕ್ತಾಗ್ತಿರಲಿಲ್ಲ. ಧಡ್ 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 ಅಂತ ಫಾಲ್ ಆಗ್ತಿತ್ತು. ಓಕೆ, ಸೊ ಈ ಥರ ಇರುತ್ತೆ, ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ಅಕಾರ್ಡಿಂಗ್ ಟು ರೂಲ್ ಬೇಸ್ ಮೇಲೆ ಟ್ರೇಡ್ ಮಾಡಬೇಕಷ್ಟೇ. 1:1 ಮೇಲ್ಗಡೆ ಬಂತು ಆರಾಮಾಗಿ ನಮಗೆ. ಓಕೆ, ಹೋಲ್ಡ್ ಮಾಡೋಣ. ಓಕೆ, ಆರಾಮಾಗಿ ಕಾಸ್ಟಿಗೆ ಹೋಲ್ಡ್ ಮಾಡೋಣ. 90 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತೀನಿ ನಾನು. ಆಲ್ಮೋಸ್ಟ್ 10,000 ಅಂದರೆ 120 ಕ್ವಾಂಟಿಟಿಯಿಂದ 10,000 ಬುಕ್ ಮಾಡ್ತೀನಲ್ವ. 120 ಅಂದರೆ 84 ಪಾಯಿಂಟ್ಸನ್ನ ಕ್ಯಾಪ್ಚರ್ ಮಾಡ್ತೀನಿ. ನೋ ಪ್ರಾಬ್ಲಮ್. ಓಕೆ, ಅದಕ್ಕೆ ಎಕ್ಸ್ಪೈರಿ ಅನ್ನೋದು. ಓಕೆ, ಎಕ್ಸ್ಪೈರಿ ದಿನ ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತೆ, ಭಾಳ ಚಾರ್ಟ್ಗೆ ಯಾವುದೇ ಥರ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ. ಸೊ ಈ ಥರ ಟ್ರಯಾಂಗಲ್ ನೋಡಿ ಇದೆ. ವೆಜ್ ಎಷ್ಟು ಚೆನ್ನಾಗಿ ಬಂತು, ಕ್ಲೋಸ್ ಆಯಿತು ಅಲ್ವಾ. ಟ್ರಯಾಂಗಲ್ ಅನ್ಬೋದಿಲ್ಲ, ವೆಜ್ ಅಂದರೆ ಜಾಸ್ತಿ ವ್ಯಾಲಿಟಿಲಿಟಿ ಏರಿಯಾದಿಂದ ಕಡಿಮೆ ವ್ಯಾಲಿಟಿಲಿಟಿ ಏರಿಯಾ ಬಂದು ಭೂಮ್ ಅನ್ನೋದು. ಓಕೆ, ಅದಕ್ಕೆ ಟ್ರಯಾಂಗಲ್ ಪ್ಯಾಟರ್ನ್ ಅನ್ನೋದು. ಓಕೆ, ಈ ಥರ 2 ಟಚಸ್ ಇದೆ, ಇಲ್ಲೂ 2 ಟಚಸ್ ಇದೆ, ಮೇಲ್ಗಡೆ ಬ್ರೇಕ್ಔಟ್ ಆಗಿದೆ, ಕನ್ಫರ್ಮೇಷನ್ನು, ರಿಟ್ರೇಸಿಗೆ ಎಂಟ್ರಿ. ಸೊ ಭೂಮ್ ಈ ಥರ ಇರುತ್ತೆ. ಓಕೆ, ರಿವರ್ಸಲ್ ಆಗಿ ಕಾಸ್ಟಲ್ಲಿ ಹಿಟ್ ಆಗ್ತದೆ ಅಂತಂದರೆ ಅಟ್ಲೀಸ್ಟ್ 8,000 7,000 ಪ್ಲಸ್ ಬುಕ್ ಆಗುತ್ತೆ ಪ್ರಾಫಿಟು. ನೋ ಪ್ರಾಬ್ಲಮ್. 10,000 ಪ್ರಾಫಿಟ್ ಬುಕ್ ಮಾಡಿದೆ. ಒಂದೊಂದು ಲಾಟಿಂದ 3,000 ಅಂದರೂ ಕೂಡ ಈಗ ಒಂದು ಲಾಟ್ ಬಿಟ್ಟಿದ್ದೀನಲ್ವ. ಸೊ ಅಲ್ಲಿ ನಮಗೆ ಏನು ಮಾಡುತ್ತೆ ಅಂತಂದರೆ ಲಾಸನ್ನು ಮಾಡುತ್ತೆ 3,000 ಪ್ಲಸ್ ಒಂದು ಲಾಟಿಂದ. ಓಕೆ, ಸೆಟ್ ಯಾರ್. ಇನ್ನೊಂದು ಚೂರು ನನಗೆ ಎಕ್ಸ್ಪೈರಿಯ ಕಾನ್ಫಿಡೆನ್ಸ್ ಇತ್ತು ಮೇಲ್ಗಡೆ ಹೋಗುತ್ತೆ ಅಂತ, ಬಟ್ ಇದೇನು ಕೆಳಗಡೆ ಬರ್ತಾ ಇದೆ. ಓಕೆ, ಒನ್ಸ್ ದಿಸ್ ಹಿಟ್ ಐ ವಿಲ್ ಎಕ್ಸಿಟ್ ಆಟ್ ಇನ್ ಕಾಸ್ಟ್. ಜಸ್ಟ್ ಕಾಸ್ಟಿಗೆ ಟಚ್ ಆಗಿ. ಓಕೆ, ಡನ್ ಯಾರ್. ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನನಗೆ. ಓಕೆ, ಸಿ ಇಯರ್
ಸ್ಟಾಪ್ ಲಾಸ್ 8 ಆಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಅದಾದಮೇಲೆ ಟಾರ್ಗೆಟ್ 1:1 10,000 ಪ್ಲಸ್ ಬುಕ್ ಮಾಡಿರ್ತೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ಓವರಾಲ್ 2,000 ಪ್ಲಸ್ ಇದೆ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಈಗ ನಮಗೆ 2047 ರುಪೀಸ್ ಪ್ರಾಫಿಟ್ ಆಗಿರುತ್ತೆ. ಓಕೆ, ದಿಸ್ ಪರ್ಟಿಕ್ಯುಲರ್ ಪಿ&ಎಲ್ ನೋಡ್ತಾ ಇರ್ಬೋದು. 4 ಟ್ರೇಡ್ ಆಗಿರುತ್ತೆ. ಸೊ ಕಾಸ್ಟು ಇದು ಕಾಸ್ಟು. ಸೊ ಇದು SL ಹಿಟ್ಟು, ಇದು ಟಾರ್ಗೆಟ್ ಹಿಟ್ಟು. 10,000 ಪ್ಲಸ್ ನನಗೆ ಪ್ರಾಫಿಟ್ ಬುಕ್ ಮಾಡ್ತೀನಿ, ಬಟ್ ಒಂದು ಲಾಟನ್ನು ಬಿಟ್ಟಿರ್ತೀನಲ್ವಾ, ಸೊ ಅದು ಒಂದು 3,000 ಪ್ರಾಫಿಟ್ನ ವಾಪಸ್ ತಗೊಳ್ತೇವೆ. 2,500 ಪ್ಲಸ್ ಪ್ರಾಫಿಟ್ ವಾಪಸ್ ತಗೊಳ್ತೇನೆ, ನೋ ಪ್ರಾಬ್ಲಮ್. ದಟ್ಸ್ ಇಟ್ ಗೆಳೆಯರೆ. ಸೊ ಇವತ್ತಿನ ಇದು ಟ್ರೇಡ್ ಆಗಿರುತ್ತೆ, ಲೈವ್ ಟ್ರೇಡು. ಸೊ ಇಲ್ಲಿವರೆಗೂ ನೀವು ವಿಡಿಯೋನ ನೋಡಿದ್ದಕ್ಕೆ ಸೊ ಧನ್ಯವಾದಗಳು. ಆ್ಯಂಡ್ ನೀವೇನಾದರೂ ಟ್ರೇಡಿಂಗ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದ್ರಿ ಅಂತಂದರೆ ಸೊ ಸ್ಕ್ರೀನ್ ಮೇಲೆ ಕಾಣೋ ಈ ನಂಬರ್ಗೆ ಸೊ ಹೈ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ 4 and 5ಗೆ ಕ್ಲಾಸನ್ನು ಇರುತ್ತೆ. ಓಕೆ, 4 and 5ಗೆ ಕ್ಲಾಸ್ ಇರುತ್ತೆ. ಸೊ ಹೈ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಇವತ್ತು ನಾನು ಇಲ್ಲಿಗೆ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಡೇ ಟ್ರೇಡ್ ಮಾಡೋಣ. ಸೊ ಮಂತ್ ಎಂಡ್ ಇದೆ. ಸೊ ಎಕ್ಸ್ಪೈರಿ ಅಂದರೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಮಾರ್ಕೆಟ್. ಓಕೆ, ಇಲ್ಲಿ ಫಸ್ಟ್ ಟ್ರೇಡ್ಗೆ ನನಗೆ ಇದು ರೆಸ್ಪೆಕ್ಟ್ ಕೊಡಲಿಲ್ಲ. ಸೊ ಟ್ರಯಾಂಗಲಲ್ಲಿ SL ಹಿಟ್ ಆಯಿತು. ಸೊ ಇದು ವರ್ಸ್ಟ್, ಬಟ್ 1:1.5 ಮಾತ್ರ ಟಾರ್ಗೆಟ್ ಬಂತು. ಓಕೆ, 90 ಪಾಯಿಂಟ್ಸ್ ಪ್ಲಸ್ ಅಷ್ಟೇ ಟಾರ್ಗೆಟ್ ಬಂತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ 1:2. ಓಕೆ, ಈ ಥರ ಮೂಮೆಂಟ್ ಬರುತ್ತೆ ಅಂತ. ಬಟ್ ಸಮ್ ಕ್ವಾಂಟಿಟಿನ ಎಕ್ಸಿಟ್ ಆಗಿ ನಾನು ಸೇಫ್ ಆದೆ, ಯಾಕಂದರೆ ನಂದು ಆಲ್ರೆಡಿ ಪ್ರಿವಿಯಸ್ ಲಾಸ್ ಇರೋದ್ರಿಂದ ನಾನು ಎಕ್ಸಿಟ್ ಆಗ್ತೀನಿ. ಇಲ್ಲಾಂದರೆ ಪೂರ್ತಿ ಹೋಲ್ಡ್ ಮಾಡ್ತಾ ಇದ್ದೆ. ನೋ ಪ್ರಾಬ್ಲಮ್ ಗೈಸ್. ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ.